ಸ್ಟೂಡೆಂಟ್ಸ್. ಅಕೌಂಟ್ಸ್ ವಿತ್ ಸಿಂಪಲ್ ಸ್ಟೆಪ್ಸ್ ಒಂದಿಗೆ ನಾನು ಶ್ವೇತಾ, ಸನ್ಶೈನ್ ಅಕಾಡೆಮಿಯಿಂದ. ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಥರ್ಡ್ ಚಾಪ್ಟರ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ಗೇನ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಲೆಜರ್ ಅಕೌಂಟ್ಸ್ ಟೋಟಲಿ 3 ಕೇಸಸ್ ಇದೆ. ಅದರಲ್ಲಿ 2 ಕೇಸು ವಿಡಿಯೋಸ್ ಅಪ್ಲೋಡ್ ಆಗಿದ್ದು, ನೆಕ್ಸ್ಟ್ ಕೇಸ್ ಈಗ ಸ್ಟಾರ್ಟ್ ಮಾಡೋಣ. ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ಕೇಸ್ 3 ಅಡ್ಜಸ್ಟೆಡ್ ಕ್ಯಾಪಿಟಲ್ ಇದ್ದಾಗ ಲೆಜರ್ ಅಕೌಂಟ್ಸ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಲೆಜರ್ ಅಕೌಂಟ್ ಸ್ಟಾರ್ಟ್ ಮಾಡೋಕ್ ಮುಂಚೆ ಒಂದ್ ನೋಟ್ ಇದೆ ನಿಮ್ಗೆ. ನನ್ಗಿರೋ ಜಾಗದಲ್ಲಿ ಫಾರ್ಮೆಟ್ ಹೇಗ್ ಡ್ರಾ ಮಾಡ್ಬೋದು ಆ ತರ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಟ್ ಮಾಡ್ಬೇಕಾದ್ರೆ 1, 2, 3, 4 ಅಂತ ನಂಬರ್ಸ್ ಏನ್ ಹಾಕಿದೀನಿ, ಈ ನಂಬರ್ ಆರ್ಡರ್ ನಲ್ಲಿ ನೀವು ಬರ್ಕೋಬೇಕು. ಯಾಕೆಂದ್ರೆ ಅಡ್ಜಸ್ಟೆಡ್ ಕ್ಯಾಪಿಟಲ್ ಬಂದಾಗ ನಾವು ಎಕ್ಸ್ಟ್ರಾ ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದೀವಿ, ಅದು ಕ್ಯಾಶ್ ಅಕೌಂಟ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ಬೇಕಾಗಿರೋದು ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದಾದ್ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿ ಕ್ಯಾಶ್ ಅಕೌಂಟ್ ಮಾಡಿ ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕು. ನೀವು ಬರ್ಕೊಂಡ್ಬೇಕಾದ್ರೆ ಈ ನಂಬರ್ಸ್ ನಾನು ಏನ್ ಹಾಕಿದೀನಿ ಆ ನಂಬರ್ಸ್ ಪ್ರಕಾರ ನೀವು ಅದನ್ನ ನೋಟ್ ಮಾಡ್ಕೊಳ್ಳಿ. ಈಗ ಅಡ್ಜಸ್ಟೆಡ್ ಕ್ಯಾಪಿಟಲ್ ನ ನಿಮ್ಗೆ ಹೇಳ್ಕೊಡೋದಕ್ಕೆ ಒಂದ್ ಪ್ರಾಬ್ಲಮ್ ಇಲ್ಲಿ ರೆಡಿ ಇದೆ. ನಾನು ಪ್ರಾಬ್ಲಮ್ ಎಂಟರ್ ಪ್ರಾಬ್ಲಮ್ ಗೊತ್ತಾ ಇಲ್ಲ. ನಾನು ನಿಮ್ಗೆ ಆಲ್ರೆಡಿ ಸ್ಟೆಪ್ಸ್ ಏನ್ ಕೊಟ್ಟಿದ್ದೀನಿ ಅದ್ರ ಪ್ರಕಾರ ಡೇಟಾ ತಗೊಂಡು ನಾನು ಲೆಜರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತೀನಿ. ಹಾಗಾಗಿ ನಾವು ಫಸ್ಟ್ ಲೆಜರ್ ಅಕೌಂಟ್ ಯಾವ್ದನ್ನ ಪ್ರಿಪೇರ್ ಮಾಡ್ಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ನಮ್ ಫೋಕಸ್ ಎಲ್ಲಿರ್ಬೇಕು, ಅಡ್ಜಸ್ಟ್ಮೆಂಟ್ ಮೇಲೆ ಇರ್ಬೇಕು. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಡಿಪ್ರಿಶಿಯೇಟ್ ಮಿಷನರಿ ಬೈ 10% ಅಂತ ಇದೆ. ಡಿಪ್ರಿಶಿಯೇಟ್ ಅನ್ನೋ ವರ್ಡ್ ಇದ್ದಾಗ ನಾವ್ ಯಾವ ಕಡೆ ತಗೋಬೇಕು, ಡೆಬಿಟ್ ಸೈಡ್ ನಲ್ಲಿ ನಾವು ಅದನ್ನ ತಗೋಬೇಕು. ಟು ಮಿಷನರಿ ರೇಟ್ ಕೊಟ್ಟಾಗ ನಾವು ಬ್ಯಾಲೆನ್ಸ್ ಶೀಟ್ ನೋಡ್ತೀವಿ. ಬ್ಯಾಲೆನ್ಸ್ ಶೀಟ್ ನಲ್ಲಿ ವ್ಯಾಲ್ಯೂ ತಗೋಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟ್ ನಲ್ಲಿ 25,000 ಇದೆ. 25,000 ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಶಿಯೇಟ್ ವ್ಯಾಲ್ಯೂ 10% ಅಂತ ಹೇಳಿದ್ದಾರೆ. ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ಗೆ ಇಲ್ಲಿ 2,500 rupees ಬರುತ್ತೆ. ಫಸ್ಟ್ ಅಡ್ಜಸ್ಟ್ಮೆಂಟ್ ಆಯ್ತು. ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಬಿಲ್ಡಿಂಗ್ ಇಸ್ ರಿವ್ಯಾಲ್ಯೂಡ್ ಅಟ್ 46,500 ಇದೆ. 80 ಅನ್ನೋ ವರ್ಡ್ ಇದ್ದಾಗ ಬ್ಯಾಲೆನ್ಸ್ ಶೀಟ್ ಅಡ್ಜಸ್ಟ್ಮೆಂಟ್ಸ್ ಎರಡು ಕಂಪೇರ್ ಮಾಡಿ ಡಿಫರೆನ್ಸ್ ಅಮೌಂಟ್ ಏನ್ ಬರುತ್ತೆ ನಾವು ಅದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೋಬೇಕಾಗುತ್ತೆ. 1 ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್ ಏನ್ ಫೋಕಸ್ ಮಾಡ್ಬೇಕು, ಆ ಡಿಫರೆನ್ಸ್ ಅಮೌಂಟ್ ಇನ್ಕ್ರೀಸ್ ಆಗಿದ್ಯಾ ಡಿಕ್ರೀಸ್ ಆಗಿದ್ಯಾ ಅಂತ ಚೆಕ್ ಮಾಡ್ಬೇಕು. ಯಾಕೆ ಅಂದ್ರೆ ಆ ಡಿಫರೆನ್ಸ್ ಅಮೌಂಟ್ ಡಿಕ್ರೀಸ್ ಆದ್ರೆ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ಇನ್ಕ್ರೀಸ್ ಆದ್ರೆ ನಾವು ಅದನ್ನ ಕ್ರೆಡಿಟ್ ಸೈಡ್ ನಲ್ಲಿ ರೆಕಾರ್ಡ್ ಮಾಡ್ಬೇಕು. ಇಲ್ಲಿ ನೋಡಿ, ಬ್ಯಾಲೆನ್ಸ್ ಶೀಟ್ ನಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ 45,000 ಇದೆ, ಅಡ್ಜಸ್ಟ್ಮೆಂಟ್ ಅಲ್ಲಿ 46,500 ಇದೆ. ಹಾಗಾಗಿ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಡಿಫರೆನ್ಸ್ ಅಮೌಂಟ್ ವ್ಯಾಲ್ಯೂ ಏನಾಗಿದೆ ನಮ್ಗೆ ಇಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗಿದೆ 1,500. ಹಾಗಾಗಿ ನಾನು ಅದನ್ನ ಕ್ರೆಡಿಟ್ ಸೈಡ್ ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಬೈ ಬಿಲ್ಡಿಂಗ್ ಆದ್ರೆ ಫುಲ್ ಕ್ಯಾಲ್ಕುಲೇಷನ್ ತೋರಿಸಬೇಕಾಗತ್ತೆ. 46,500 ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು, ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರೋದು 45,000. ಎರಡನ್ನು ಮೈನಸ್ ಮಾಡಿದ್ರೆ ಡಿಫರೆನ್ಸ್ ಅಮೌಂಟ್ ಏನಾಯ್ತು 1,500 ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಿದೀನಿ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಮುಗೀತು. ಥರ್ಡ್ ಅಡ್ಜಸ್ಟ್ಮೆಂಟ್, PDD ಇಸ್ ಟು ಬಿ ಮೇಡ್ ಅಟ್ 10% ಆನ್ ಡೆಟಾರ್ಸ್ ಅಂತ ಹೇಳಿದ್ರು. ಸೊ ಬ್ಯಾಲೆನ್ಸ್ ಶೀಟ್ ನಲ್ಲಿ ಡೆಟಾರ್ಸ್ PDD ಇರ್ಲಿಲ್ಲ, ಈಗ ಅಡ್ಜಸ್ಟ್ಮೆಂಟ್ ತೋರಿಸಿದ್ದಾರೆ ಅಂದ್ಮೇಲೆ ಅದು ಇನ್ಕ್ರೀಸ್ ಆಗಿದೆ ಅಂತ. ಸೊ PDD ಇನ್ಕ್ರೀಸ್ ಆದ್ರೆ ನಾವ್ ಎಲ್ಲಿ ತಗೋಬೇಕು, ಡೆಬಿಟ್ ಸೈಡ್ ಟು PDD 10% ಅಂತ ಕೊಟ್ಟಿದ್ದಾರೆ ಆನ್ ಡೆಟಾರ್ಸ್ ಮೇಲೆ. ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಟಾರ್ಸ್ ವ್ಯಾಲ್ಯೂ 20,000 ಇದೆ. 20,000 ಇಂಟು 10%, 10 ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ಗೆ ಇಲ್ಲಿ PDD ವ್ಯಾಲ್ಯೂ ಬಂದು 2,000 ಬರುತ್ತೆ. ಸೊ ಥರ್ಡ್ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಯ್ತು. ಫೋರ್ತ್ ಅಡ್ಜಸ್ಟ್ಮೆಂಟ್ ಗುಡ್ ವಿಲ್ ಇದೆ. ಫಿಫ್ತ್ ಅಡ್ಜಸ್ಟ್ಮೆಂಟ್ ಬಂದು ಅಡ್ಜಸ್ಟೆಡ್ ಕ್ಯಾಪಿಟಲ್ ಇದೆ. ಗುಡ್ ವಿಲ್ ಅಡ್ಜಸ್ಟೆಡ್ ಕ್ಯಾಪಿಟಲ್ ಎರಡು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಫೆಕ್ಟ್ ಆಗೋದ್ರಿಂದ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾತ್ರ ನಾವು ರಿವ್ಯಾಲ್ಯೂಯೇಷನ್ ತಗೋಬೇಕು, ಎಕ್ಸೆಪ್ಟ್ ಗುಡ್ ವಿಲ್ ಅಂಡ್ ಅಡ್ಜಸ್ಟೆಡ್ ಕ್ಯಾಪಿಟಲ್ ಕಂಪ್ಲೀಟ್ ತಗೊಂಡಿದೀನಿ. ಈಗ ಟೋಟಲಿಂಗ್ ಮಾಡ್ಕೊಳ್ಳೋಣ. ಸೊ ಈಗ ನಮ್ಗೆ ಡೆಬಿಟ್ ಸೈಡ್ ನಲ್ಲಿ 4,500 ಇದೆ, ಕ್ರೆಡಿಟ್ ಸೈಡ್ ನಲ್ಲಿ ಬರೀ 1,500 ಇದೆ. ಅಲ್ಲಿಗೆ ಡೆಬಿಟ್ ಸೈಡ್ ಟೋಟಲ್ ವ್ಯಾಲ್ಯೂ ಏನಾಗಿದೆ, ಜಾಸ್ತಿ ಆಗಿದೆ, 4,500 rupees. ಸೇಮ್ ವ್ಯಾಲ್ಯೂನ ನಾನು ಕ್ರೆಡಿಟ್ ಸೈಡ್ಗೂ ತಗೊಳ್ತಾ ಇದ್ದೀನಿ. 4,500 ನಲ್ಲಿ 1,500 ನ ಮೈನಸ್ ಮಾಡಿದ್ರೆ ಡಿಫರೆನ್ಸ್ ಅಮೌಂಟ್ ಏನಾಯ್ತು ನಮ್ಗೆ ಇಲ್ಲಿ 3,000 ಬಂತು. ಸೊ 3,000 ನಾವ್ ಏನಂತ ಹಾಕೋಬೇಕು, ಟು ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕೊಳ್ಳಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ರಿಟೈರ್ಮೆಂಟ್ ಚಾಪ್ಟರ್ ನಲ್ಲಿ ನಾವು ಪ್ರಾಬ್ಲಮ್ ಮಾಡ್ತಾ ಇರೋದ್ರಿಂದ ನಾವ್ ಏನ್ ಮಾಡ್ಬೇಕು, ಇಲ್ಲಿ 3 ಜನ ಪಾರ್ಟ್ನರ್ಸ್ಗೂ ಸಹ ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ ವ್ಯಾಲ್ಯೂಸ್ ನ. ಪಾರ್ಟ್ನರ್ ಯಾರಿದ್ದಾರೆ, ಮಹೇಶ್. ಡಿಫರೆನ್ಸ್ ಅಮೌಂಟ್ ಏನ್ ಬಂದಿದೆ ನಮ್ಗೆ ಇಲ್ಲಿ 3,000 ಬಂದಿದೆ. ಅವ್ರ ರೇಷಿಯೋ ಬಂದು
3:2:1 ಇದೆ. ಸೊ ಇಂಟು 3 divided by 3:2:1 add ಮಾಡಿದ್ರೆ you will be getting 6. ಸೊ ನಮ್ಗೆ ಇಲ್ಲಿ 3000 into 3 divided by ನಾವು ಇಲ್ಲಿ 6 ಮಾಡಿದ್ರೆ ನಮ್ಗೆ ಇಲ್ಲಿ ಡಿಫರೆನ್ಸ್ ಅಮೌಂಟ್ ಬಂದು 1500 ಇರುತ್ತೆ. ಸೊ ನೆಕ್ಸ್ಟ್ ಮಹೇಶ್ ಆಯ್ತಲ್ವಾ, ಮಹೇಶ್ ಆಮೇಲೆ ನೆಕ್ಸ್ಟ್ ಪಾರ್ಟ್ ಯಾರಿದ್ದಾರೆ, ಸುರೇಶ್ ಇದ್ದಾರೆ. ಸೊ ಸುರೇಶ್ ವ್ಯಾಲ್ಯೂ 3000 into 2 divided by 6 ಮಾಡ್ಕೋಬೇಕು. 2 divided by 6 ಮಾಡಿದ್ರೆ ನಮ್ಗೆ ಇಲ್ಲಿ 1000 rupees ಬರುತ್ತೆ. ಲಾಸ್ಟ್ ಪಾರ್ಟ್ನರ್ ಯಾರಿದೆ ನಮ್ಗೆ ಇಲ್ಲಿ, ಸಂದೇಶ್ ಇದ್ದಾರೆ. ಸಂದೇಶ್ ಇಂಟು 1 divided by 6 ಮಾಡ್ಕೋಬೇಕು. 6 ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 500 rupees ಬರುತ್ತೆ. ಸೊ ಹೀಗೆ 3000 ನ ಹೋಲ್ ರೇಷಿಯೋ 3:2:1 ರೇಷಿಯೋ ನಲ್ಲಿ ಎಲ್ಲಾ ಪಾರ್ಟ್ನರ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಾಯ್ತು ನಮ್ಗೆ ಇಲ್ಲಿ ಕಂಪ್ಲೀಟ್ ಆಯ್ತು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಅಕೌಂಟ್ ಯಾರು ಪ್ರಿಪೇರ್ ಮಾಡ್ಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋದಕ್ಕೆ ನಾನು ನಿಮ್ಗೆ ಸ್ಟೆಪ್ಸ್ ಕೊಟ್ಟಿದ್ದೀನಿ, 3 ಸ್ಟೆಪ್ಸ್. ಆ ಸ್ಟೆಪ್ಸ್ ಪ್ರಕಾರನೇ ನಾನು ಏನ್ ಮಾಡ್ತೀನಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾನು ಇಲ್ಲಿ ಪ್ರಿಪೇರ್ ಮಾಡ್ತೀನಿ. ಸ್ಟೆಪ್ ನಂಬರ್ 1 ಏನಾಗಿರುತ್ತೆ, ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. 3 ಎಂಟ್ರೀಸ್ ಮಾತ್ರ ತಗೋಬೇಕು. ಯಾವ್ದು ಕ್ಯಾಪಿಟಲ್, ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್. ಕ್ಯಾಪಿಟಲ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಇದೆ, ರಿಸರ್ವ್ ಇಲ್ಲ. ಸೊ ಕ್ರಾಸ್ ಡೈರೆಕ್ಷನ್ಸ್ ಅಲ್ಲಿ ಇದನ್ನ ನಾವೀಗ ಪೋಸ್ಟ್ ಮಾಡೋಣ. ಕ್ಯಾಪಿಟಲ್ ಅಮೌಂಟ್ ನಾವ್ ಏನ್ ಮಾಡ್ಬೇಕು, ಲಯಬಿಲಿಟಿ ಸೈಡ್ ಅಲ್ಲಿ ಇರೋದ್ರಿಂದ ನಾನು ಅದನ್ನ ಕ್ರೆಡಿಟ್ ಸೈಡ್ ಗೆ ತಗೋತಾ ಇದ್ದೀನಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಮಹೇಶ್ ಕ್ಯಾಪಿಟಲ್ ಎಷ್ಟಿದೆ ನಮ್ಗೆ ಬ್ಯಾಲೆನ್ಸ್ ಶೀಟ್ ನಲ್ಲಿ, 40,000 ಇದೆ. ಮಹೇಶ್ ಕ್ಯಾಪಿಟಲ್ 40,000. ಸುರೇಶ್ ಕ್ಯಾಪಿಟಲ್ ಬಂದು 30,000. ಸಂದೇಶ್ ಕ್ಯಾಪಿಟಲ್ ಬಂದು 20,000 ಇದೆ. ಸೊ ಆಯ್ತು. ಇವಾಗ ಸ್ಟೆಪ್ ನಂಬರ್ 1 ಬಂದು ಹೋಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಫಸ್ಟ್ ಎಂಟ್ರಿ ಕ್ಯಾಪಿಟಲ್ ಮುಗೀತು. ನೆಕ್ಸ್ಟ್ ಏನಿದೆ, ಪ್ರಾಫಿಟ್ ಅಂಡ್ ಲಾಸ್. ಲಯಬಿಲಿಟಿ ಸೈಡ್ ಅಲ್ಲಿ ಇರೋದ್ರಿಂದ ಅದನ್ನು ಸಹ ನಾವಿಲ್ಲಿ ಏನ್ ಮಾಡ್ಬೇಕು, ಕ್ರೆಡಿಟ್ ಸೈಡ್ ನಲ್ಲಿ ನಾವು ಅದನ್ನ ತಗೊಳ್ಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ, 12,000 ಇದೆ. ಸೊ 12,000 ನ ಎಲ್ಲ ಪಾರ್ಟ್ನರ್ಸ್ಗೂನು 3:2:1 ರೇಷಿಯೋ ನಲ್ಲಿ ನಾವು ಈಗ ಏನ್ ಮಾಡ್ಬೇಕು, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಮ್ಗೆ ಇಲ್ಲಿ 6,000, 4,000, 2,000 ಬರುತ್ತೆ. ಸೊ ಸ್ಟೆಪ್ ನಂಬರ್ 1 ಕಂಪ್ಲೀಟ್ ಆಯ್ತು. ರಿಸರ್ವ್ ಕೊಟ್ಟಿಲ್ಲ, ಅದಕ್ಕೆ 2 ಎಂಟ್ರಿ ಇದ್ದಿದ್ದು. ಸ್ಟೆಪ್ ನಂಬರ್ 1 ಕಂಪ್ಲೀಟ್ ಮಾಡಿದೀನಿ. ಸ್ಟೆಪ್ ನಂಬರ್ 2 ಬಂದು ನಮ್ಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ ಅಡ್ಜಸ್ಟ್ಮೆಂಟ್ ತಗೊಳ್ಬೇಕು, ಗುಡ್ ವಿಲ್ ತಗೋಬೇಕು. ಸೊ ಫರ್ಮ್ ಗುಡ್ ವಿಲ್ ಕೊಟ್ಟಿದ್ದಾರೆ. ಫರ್ಮ್ ಗುಡ್ ವಿಲ್ ಒಂದು 48,000 ಇದೆ. ಹಾಗಾಗಿ ವರ್ಕಿಂಗ್ ನೋಟ್ ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಗುಡ್ ವಿಲ್ಗೆ. ಸೊ ಫರ್ಮ್ ಗುಡ್ ವಿಲ್ ನಿಮ್ಗೆ 48,000 ಇದೆ. ರಿಟೈರಿಂಗ್ ಪಾರ್ಟ್ನರ್ ಯಾರು, ಸುರೇಶ್. ರಿಟೈರಿಂಗ್ ಪಾರ್ಟ್ನರ್ ಶೇರ್ ನ ಫಸ್ಟ್ ನಾವ್ ಏನ್ ಮಾಡ್ಬೇಕು, ತಗೋಬೇಕು. ಇಲ್ಲಿ ನೋಡಿ, ಫರ್ಮ್ ಗುಡ್ ವಿಲ್ 48,000 ಇತ್ತು. ಸುರೇಶ್ ಶೇರ್ ಆಫ್ ಗುಡ್ ವಿಲ್ ಬಂದು ಕ್ಯಾಲ್ಕುಲೇಟ್ ಮಾಡ್ತಾ ಇದೀನಿ. ಹೇಗ್ ಮಾಡೋದು, ಫರ್ಮ್ ಗುಡ್ ವಿಲ್ 48,000 ಇಂಟು ಸುರೇಶ್ ಶೇರ್ ಬಂದು 2/6 ಇದೆ. 3:2:1 ಇದೆ. 3 ಬಂದು ಮಹೇಶ್, 2 ಬಂದು ಸುರೇಶ್ ಆಗಿರುತ್ತೆ, ಸಂದೇಶ್ ಬಂದು 1 ಆಗಿರುತ್ತೆ. ಹಾಗಾಗಿ ಸುರೇಶ್ ಶೇರ್ ಬಂದು 2/6 ಆಗಿತ್ತು. ಸೊ 48,000 ಇಂಟು 2 divided by 6 ಮಾಡಿದ್ರೆ ಸುರೇಶ್ ಶೇರ್ ಆಫ್ ಗುಡ್ ವಿಲ್ ಬಂದು 16,000 ಬಂತು. ಈ 16,000 ನ ಮಹೇಶ್ ಮತ್ತೆ ಸಂದೇಶ್ ಬಂದು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಅಂದ್ರೆ ಸುರೇಶ್ ಬಿಟ್ಟು ಹೋದ್ಮೇಲೆ ಮಹೇಶ್ ಮತ್ತೆ ಸಂದೇಶ್ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತಾರೆ. ಹಾಗಾಗಿ ಈ 16,000 ನಾವು ಅವ್ರ ಶೇರ್ ನಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತೆ, ಡಿವೈಡ್ ಮಾಡ್ಬೇಕಾಗುತ್ತೆ. ಸೊ 2 ಬಂದು ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಯ್ತು. ಇವಾಗ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಬಿಟ್ಟರೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಶೇರ್ ಏನಾಯ್ತಾಗ 3:1 ಆಯ್ತು. ಸೊ 3:1 ರೇಷಿಯೋ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಮಹೇಶ್ ಬಂದು 12,000 ಬರುತ್ತೆ, ಸಂದೇಶ್ ಬಂದು 4,000 ಬರುತ್ತೆ. ಈ ರೀತಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬೇಕು. ಈಗ ಗುಡ್ ವಿಲ್ ಎಂಟ್ರಿ ತಗೊಳ್ತಾ ಇದ್ದೀನಿ. ಸೊ ಬೈ ಮಹೇಶ್ ಕ್ಯಾಪಿಟಲ್ ಅಕೌಂಟ್ ಹೋಲ್ಡ್ ಪಾರ್ಟ್ನರ್ಸ್ ಹೆಸರನ್ನ ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಮಹೇಶ್ ಕ್ಯಾಪಿಟಲ್ ಅಕೌಂಟ್. ಸೊ ಮಹೇಶ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ 12,000 ಇದೆ. ಸೊ ನಾವ್ ಅದನ್ನ ಎಲ್ಲಿ ತಗೊಂತಾ ಇದೀವಿ, ರಿಟೈರಿಂಗ್ ಪಾರ್ಟ್ನರ್ ಕಾಲಮ್ ಅಲ್ಲಿ ನಾವು ಅಮೌಂಟ್ ನ ಅದನ್ನ ತಗೋಬೇಕಾಗತ್ತೆ. ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಇನ್ನೊಬ್ರು ಇದಾರಲ್ವಾ, ಸೊ ಬೈ ಸಂದೇಶ್ ಕ್ಯಾಪಿಟಲ್ ಅಕೌಂಟ್. ಸಂದೇಶ್ ಕ್ಯಾಪಿಟಲ್ ಎಷ್ಟಿದೆ ನಮ್ಗೆ ಇಲ್ಲಿ 4,000 ಬಂದಿದೆ, ಶೇರ್ ಆಫ್ ಗುಡ್ ವಿಲ್. ಸೊ ಗುಡ್ ವಿಲ್ ಎಂಟ್ರಿ ಯಾವಾಗೂ ನಮ್ಗೆ ಟ್ವೈಸ್ ಎಫೆಕ್ಟ್ ಆಗಿ ಆಗುತ್ತೆ. ಕ್ರೆಡಿಟ್ ಸೈಡ್ಗೂ ಬರುತ್ತೆ, ಡೆಬಿಟ್ ಸೈಡ್ಗೂ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ ನಲ್ಲಿ ಎಂಟ್ರಿ ತೋರಿಸಿದೀನಿ. ಈಗ ಡೆಬಿಟ್ ಸೈಡ್ ನಲ್ಲಿ 2 ರಿಟೈರಿಂಗ್ ಪಾರ್ಟ್ನರ್ ಸುರೇಶ್ ಕ್ಯಾಪಿಟಲ್ ಅಕೌಂಟ್. ರಿಟೈರಿಂಗ್ ಪಾರ್ಟ್ನರ್ ನೇಮ್ ಆಗ್ತಾ ಇದೀವಿ. ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಹೆಸರಿನ ಕಾಲಮ್ ಅಲ್ಲಿ ಅಮೌಂಟ್ ನಾವ್ ಇಲ್ಲಿ ಪ್ಲೇಸ್ ಮಾಡ್ಬೇಕಾಗತ್ತೆ.
ಸೊ ಮಹೇಶ್ ವ್ಯಾಲ್ಯೂ ಬಂದು 12,000 ಅಂಡ್ ಸಂದೀಶ್ ಶೇರ್ ಆಫ್ ಗುಡ್ ವಿಲ್ ವ್ಯಾಲ್ಯೂ ಬಂದು ನಮ್ಗೆ ಇಲ್ಲಿ 4,000 ಆಗಿದೆ. ಸೊ ಗುಡ್ ವಿಲ್ ಟ್ರಾನ್ಸಾಕ್ಷನ್ ಏನಾಯ್ತು, ಕಂಪ್ಲೀಟ್ ಆಯ್ತು. ಸ್ಟೆಪ್ ನಂಬರ್ 2 ನಲ್ಲಿ ಗುಡ್ ವಿಲ್ ಹೇಗೆ ಎಂಟ್ರಿ ಮಾಡ್ಬೇಕು ಅಂತ ಹೇಳ್ಕೊಟ್ಟೆ. ಅಡ್ಜಸ್ಟೆಡ್ ಕ್ಯಾಪಿಟಲ್ ಮಾಡಕ್ ಮುಂಚೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡಿಫರೆನ್ಸ್ ಅಮೌಂಟ್ ಏನ್ ಬಂತು ಅದನ್ನ ಪೋಸ್ಟಿಂಗ್ ಮಾಡ್ಬಿಡೋಣ. ಅದಾದ್ಮೇಲೆ ನಾನು ನಿಮ್ಗೆ ಅಡ್ಜಸ್ಟೆಡ್ ಕ್ಯಾಪಿಟಲ್ ಹೇಳ್ಕೊಡ್ತೀನಿ. ಸೊ ರಿವ್ಯಾಲ್ಯೂಯೇಷನ್ ಡಿಫರೆನ್ಸ್ ಅಮೌಂಟ್ ನಮಗೆ ಕ್ರೆಡಿಟ್ ಸೈಡ್ ನಲ್ಲಿ ಇರೋದ್ರಿಂದ ನಾನು ಅದನ್ನ ಡೆಬಿಟ್ ಸೈಡ್ ನಲ್ಲಿ ಅದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಮಹೇಶ್ ಎಷ್ಟಿದೆ, 1,500 rupees ಇದೆ. 1,500. ಸುರೇಶ್ ಬಂದು 1,000 rupees ಅಂಡ್ ಸಂದೀಶ್ ಬಂದು 500 rupees ಇದೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡಿಫರೆನ್ಸ್ ಆಗಿದೆ, ಎಲ್ಲ ಕಂಪ್ಲೀಟ್ ಮಾಡಿದೀನಿ. ಅಡ್ಜಸ್ಟೆಡ್ ಕ್ಯಾಪಿಟಲ್ ಒಂದ್ ಪ್ಲೇಸ್ ಮಾಡಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಅಡ್ಜಸ್ಟೆಡ್ ಕ್ಯಾಪಿಟಲ್ ಏನ್ ಹೇಳಿದೆ ನೋಡಿ. ದ ಕ್ಯಾಪಿಟಲ್ ಆಫ್ ದ ಫರ್ಮ್ ನ್ಯೂ ಫರ್ಮ್ ಬಂದು 80,000. ನ್ಯೂ ಫರ್ಮ್ ಅಂತ ಹೇಳಿದ್ರೆ ಒಬ್ಬ ಪಾರ್ಟ್ನರ್ ಬಿಟ್ಟು ಹೋದ್ಮೇಲೆ ಇಕ್ಕಿರೋ ಇಬ್ರು ಪಾರ್ಟ್ನರ್ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತಾರೆ. ಸೊ ಅವ್ರನ್ನ ನಾವು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿ ನಾವು ಅವ್ರನ್ನ ಕರಿತೀವಿ. ಅವ್ರಿಬ್ರು ಬಿಸ್ನೆಸ್ ಕಂಟಿನ್ಯೂ ಮಾಡ್ಬೇಕಾದ್ರೆ ಫರ್ಮ್ ಕ್ಯಾಪಿಟಲ್ ಎಷ್ಟಿರ್ಬೇಕು ಅಂತ ಇದಾರೆ, 80,000 ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. The continuing partners have decided to adjust their capital in the new profit sharing ratio ನಲ್ಲಿ ನಾವ್ ಏನ್ ಮಾಡ್ಬೇಕು, ಅವ್ರಿಗೆ ಪೇ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹೇಳ್ಕೊಟ್ಟಿದ್ದಾರೆ. ಈ ಓಲ್ಡ್ ರೇಷಿಯೋ ಇದೆ ನೋಡಿ, 3:2:1 ಅನ್ನೋದು ಓಲ್ಡ್ ರೇಷಿಯೋ. ರಿಟೈರ್ ಆಗ್ತಾ ಇರೋದು ಯಾರು, ಸುರೇಶ್. 2 ಬಿಟ್ರೆ ಎಷ್ಟು ಉಳ್ಕೊಂತು, 3:1 ಉಳ್ಕೊಂತು. 3:1 ವಿಲ್ ಬಿ ಕಾಲ್ಡ್ ಆಸ್ ಎ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರುತ್ತೆ. 3:1 ರೇಷಿಯೋ ನಲ್ಲಿ 80,000 ನ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗೆ ನಾವ್ ಏನ್ ಮಾಡ್ಬೇಕು, ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಅಡ್ಜಸ್ಟ್ಮೆಂಟ್ ಇಲ್ಲಿ ಕೊಟ್ಟಿದ್ದೀನಿ, ವರ್ಕಿಂಗ್ ನಂಬರ್ 2. ಅದ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ವಶನ್ ಕಂಪ್ಲೀಟ್ ಮಾಡ್ಬಿಡೋಣ. The continuing partners have decided to adjust their capital in the new profit sharing ratio ಹೇಳಿದೆ. After retirement of Suresh, ಎನಿ ಸರ್ಪ್ಲೈಸ್ ಆರ್ ಡೆಫಿಸಿಟ್ ಏನಾದ್ರೂ ಬರ್ಲಿ, ನಾವ್ ಅದನ್ನ ಏನ್ ಮಾಡ್ಬೇಕು, ಕ್ಯಾಶ್ ಫಾರ್ಮ್ ಅಲ್ಲಿ ನಾವು ಅದನ್ನ ಅಡ್ಜಸ್ಟ್ ಮಾಡಕ್ ಹೇಳ್ತಿದ್ದಾರೆ. ಲಾಸ್ಟ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್, ರಿಟೈರಿಂಗ್ ಪಾರ್ಟ್ನರ್ ಸೆಟಲ್ಮೆಂಟ್ ಶುಡ್ ಬಿ ಡನ್ ಇನ್ ದ ಕ್ಯಾಶ್. ಇಮಿಡಿಯೇಟ್ ಆಗಿ ಪೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಿಟೈರಿಂಗ್ ಪಾರ್ಟ್ನರ್ ಶೇರ್ ಏನ್ ಬರುತ್ತೆ, ನಾವು ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬಾರ್ದು, ಯಾಕಂದ್ರೆ ಇಮಿಡಿಯೇಟ್ ಪೇಮೆಂಟ್ ಅಂತ ಹೇಳಿರೋದ್ರಿಂದ ಕ್ಯಾಶ್ ಅಕೌಂಟ್ ಗೆ ನಾವು ಅದನ್ನ ಪೋಸ್ಟಿಂಗ್ ಮಾಡ್ಬೇಕಾಗುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಓದಿದಾಯ್ತು. ಸೊ ಇವಾಗ ನೀವ್ ಏನ್ ಮಾಡ್ಬೇಕು, ಎಕ್ಸಾಮ್ ಅಲ್ಲಿ ವರ್ಕಿಂಗ್ ನೋಟ್ ನ ತೋರಿಸಬೇಕಾಗತ್ತೆ. ಸೆಕೆಂಡ್ ವರ್ಕಿಂಗ್ ನೋಟ್ ನೋಡಿ. ಸೆಕೆಂಡ್ ವರ್ಕಿಂಗ್ ನೋಟ್ ನಲ್ಲಿ ಫರ್ಮ್ ಗುಡ್ ವಿಲ್ ಎಷ್ಟಿತ್ತು, 80,000 ಇತ್ತು. ಈ 80,000 ನ ಮಹೇಶ್ಗೂ ಸುರೇಶ್ಗೆ 3:1 ರೇಷನ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 60,000 ಮತ್ತೆ 20,000 ಬರುತ್ತೆ. ಈ ಅಮೌಂಟ್ ಏನಾಗಿರುತ್ತೆ, ನಮ್ಗೆ ಕ್ಯಾರಿ ಡೌನ್ ಆಗಿ ಬ್ರಾಡನ್ ಆಗಿರುತ್ತೆ. ಅದನ್ನ ಫಸ್ಟ್ ಹಾಕೊಂಡ್ ಬಿಡ್ತೀನಿ, ಮಿಕ್ಕಿರೋದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಮಹೇಶ್ ವ್ಯಾಲ್ಯೂ ಬಂದು 60,000 ಇದೆ. ಸುರೇಶ್ ಕಾಲಮ್ ಅಲ್ಲಿ ಏನು ಬರಲ್ಲ, ಬಿಕಾಸ್ ಅವ್ನು ರಿಟೈರ್ ಆಗ್ತಾ ಇರೋದ್ರಿಂದ ತಗೊಂಡ್ಬಾರ್ದು ಯಾವ್ದೇ ವ್ಯಾಲ್ಯೂಸ್. ಸೊ ಸುರೇಶ್ ಕಾಲಮ್ ಬಂದು, ಸಂದೀಶ್ ಕಾಲಮ್ ಬಂದು 20,000 ತಗೊಂಡಿದೀನಿ. ಇದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಟೋಟ್ಲಿಂಗ್ ಮಾಡ್ಕೊಳ್ಳೋಣ. ಟೋಟ್ಲಿಂಗ್ ಮಾಡಾದ್ಮೇಲೆ ನಾವು ಡಿಫ್ರೆನ್ಸ್ ಏನ್ ಫೈಂಡ್ ಔಟ್ ಮಾಡ್ತೀವಿ, ಅದನ್ನ ನಾವು ಕ್ಯಾಶ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಅದನ್ನೇ ಕ್ವೆಶನ್ ಅಲ್ಲಿ ಹೇಳ್ತಿರೋದು, ಸರ್ಪ್ಲೈಸ್ ಆರ್ ಡಿಫಿಸಿಟ್ ಇಫ್ ಎನಿ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಏನ್ ಮಾಡ್ಬೇಕು, ಕ್ಯಾಶ್ ನಲ್ಲಿ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತಾ ಇದಾರೆ. ಈಗ ಟೋಟ್ಲಿಂಗ್ ಮಾಡ್ಕೊಳ್ಳೋಣ, ಟೋಟ್ಲಿಂಗ್ ಮಾಡೋಣ. ಟೋಟ್ಲಿಂಗ್ ಮಾಡಿ ನಿಮ್ಗೆ ಏನ್ ಡಿಫ್ರೆನ್ಸ್ ಬರುತ್ತೆ ಅದನ್ನ ನಾವು ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಗೆ ನಾವು ಅದನ್ನ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಗೆ ನಾವು ಅದನ್ನ ಪೋಸ್ಟಿಂಗ್ ಮಾಡಕ್ ಹೇಳ್ತಾ ಇದ್ದಾರೆ. ಫಾರ್ಮ್ ನ್ಯೂ ಕ್ಯಾಪಿಟಲ್ ಡಿಸ್ಟ್ರಿಬ್ಯೂಟ್ ಆಗಿದ್ಮೇಲೆ ಟೋಟ್ಲಿಂಗ್ ಮಾಡ್ಕೊಳ್ಳೋಣ. ಟೋಟ್ಲಿಂಗ್ ಮಾಡಾದ್ಮೇಲೆ ಡಿಫ್ರೆನ್ಸ್ ಏನ್ ಬರುತ್ತೆ, ನಾವು ಅದನ್ನ ಕ್ಯಾಶ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಫಸ್ಟ್ ಪಾರ್ಟ್ನರ್ ಬಂದು ಮಹೇಶ್. ಇಲ್ಲಿ ನಿಮ್ಗೆ 73,500 ಇದೆ ಡೆಬಿಟ್ ಸೈಡ್ ನಲ್ಲಿ, ಬಟ್ ಕ್ರೆಡಿಟ್ ಸೈಡ್ ನಲ್ಲಿ ನಿಮ್ಗೆ ಏನಾಗಿದೆ, ಕಮ್ಮಿ ಆಗಿದೆ ವ್ಯಾಲ್ಯೂಸ್. ಹಾಗಾಗಿ ಫಸ್ಟ್ ನಾವ್ ಏನ್ ಮಾಡೋಣ, ಡೆಬಿಟ್ ಸೈಡ್ ನಲ್ಲಿ ಹಾಕೊಳ್ಳೋಣ. 73,500 rupees ಬಂತು. ಸೊ ಸೇಮ್ 75,300 ನಾನು ಕ್ರೆಡಿಟ್ ಸೈಡ್ ನಲ್ಲಿ ನಾನು ತಗೊಳ್ತಾ ಇದ್ದೀನಿ. ಒಬ್ಬೊಬ್ಬರದೇ ಮಾಡಿ ಕನ್ಫ್ಯೂಷನ್ ಆಗಲ್ಲ ನಿಮ್ಗಾಗ. ಒಟ್ಟಿಗೆ ಮಾಡಕ್ ಹೋಗ್ಬೇಡಿ. ಅಡ್ಜಸ್ಟೆಡ್ ಕ್ಯಾಪಿಟಲ್ ಇದ್ದಾಗ ಟೋಟ್ಲಿಂಗ್ ನ ಒಂದೊಂದೇ ಒಬ್ಬೊಬ್ಬರದೇ ಚೆಕ್ ಮಾಡ್ಕೊಳ್ಳಿ. ಮಹೇಶ್ ಕಾಲಮ್ ಬಂದಾಗ ಡೆಬಿಟ್ ಸೈಡ್ ನಲ್ಲಿ ಜಾಸ್ತಿ ಇತ್ತು, ಕ್ರೆಡಿಟ್ ಸೈಡ್ ನಲ್ಲಿ ಕಮ್ಮಿ ಇತ್ತು. ಈಗ 73,500 ಅಲ್ಲಿ 46,000 ನಾವು ಮೈನಸ್ ಮಾಡಿದ್ರೆ ಡಿಫರೆನ್ಸ್ ಅಮೌಂಟ್ ನಮ್ಗೆ ಇಡೀ 27,500 rupees ಬಂತು. 27,500 ಇದನ್ನೇ ಹೇಳ್ತಾ ಇರೋದು. ಆಮೇಲೆ ನೀವು ಬ್ಯಾಲೆನ್ಸ್ ಅನ್ನೋದು ಹಾಕಿದ್ಮೇಲೆ ಡಿಫ್ರೆನ್ಸ್ ನಿಮ್ಗೆ ಏನ್ ಬರುತ್ತೆ ಅದನ್ನ ಕ್ವಶನ್ ಅಲ್ಲಿ ಹೇಳಿರೋದು, ಕ್ಯಾಶ್ ಅಕೌಂಟ್ ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿ. ಅದಕ್ಕೆ ನಾವು ಅಡ್ಜಸ್ಟೆಡ್ ಕ್ಯಾಪಿಟಲ್ ಇದ್ದಾಗ ಕ್ಯಾಶ್ ಅಕೌಂಟ್ ನ ಪ್ರಿಪೇರ್ ಮಾಡೋದು. ಸೊ
ಈಗ ಮಹೇಶ್ ಕಾಲಮ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಯಾರಿದ್ದಾರೆ? ಸುರೇಶ್, ರಿಟೈರಿಂಗ್ ಪಾರ್ಟ್ನರ್ ಅಲ್ವಾ. ರಿಟೈರಿಂಗ್ ಪಾರ್ಟ್ನರ್ ಕಾಲಮ್ ಬಂದಾಗ ನಮ್ಗೆ ಕ್ರೆಡಿಟ್ ಸೈಡ್ ನ ವ್ಯಾಲ್ಯೂ ಏನಾಗಿದೆ, ನಮ್ಗೆ ಇಲ್ಲಿ ಜಾಸ್ತಿ ಇದೆ. ಕ್ರೆಡಿಟ್ ಸೈಡ್ ವ್ಯಾಲ್ಯೂ ನಲ್ಲಿ 34, 38, 48, 49, 50,000 ಬರುತ್ತೆ ನಿಮ್ಗೆ ಇಲ್ಲಿ ಟೋಟಲ್ ಮಾಡ್ಕೊಂಡ್ರೆ. ಸೇಮ್ ಟೋಟಲ್ ನಾವ್ ಏನ್ ಮಾಡ್ಬೇಕು, ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತಾ ಇದೀವಿ. ಸುರೇಶ್ ಕಾಲಮ್ ಅಲ್ಲಿ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಇಮಿಡಿಯೇಟ್ ಪೇಮೆಂಟ್ ಮಾಡಿ ಅಂತ ಹೇಳಿರೋದ್ರಿಂದ 50,000 ಅಲ್ಲಿ 1,000 ನ ಮೈನಸ್ ಮಾಡಿದ್ರೆ 49,000 ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಕ್ಯಾಶ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ರಿಟೈರಿಂಗ್ ಪಾರ್ಟ್ನರ್ ಅಮೌಂಟ್ ನಾನು ಕ್ಯಾಶ್ ಅಕೌಂಟ್ ಯಾಕೆ ಹಾಕ್ತಾ ಇದೀನಿ ಹೇಳಿ, ಕ್ವಶನ್ ಅಲ್ಲಿ ನಮ್ಗೆ ಹೇಳಿದಾರೆ ನೋಡಿ. ರಿಟೈರಿಂಗ್ ಪಾರ್ಟ್ನರ್ ಕ್ಲೈಮ್ ಇಸ್ ಸೆಟಲ್ಡ್ ಇಮಿಡಿಯೇಟ್ಲಿ, ಇಮಿಡಿಯೇಟ್ ಆಗಿ ಸೆಟಲ್ ಮಾಡಿ ಅಂದಾಗ ಕ್ಯಾಶ್ ಫಾರ್ಮ್ ಅಲ್ಲಿ ನಾವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಪೇಮೆಂಟ್ ಮಾಡ್ಬೇಕಾಗತ್ತೆ. ಹಾಗಾಗಿ 49,000 ರುಪೀಸ್ ನಾನು ಏನ್ ಮಾಡಿದೀನಿ, ಕ್ಯಾಶ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀನಿ, ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಲ್ಲ. ಈಗ ಸುರೇಶ್ ಕಾಲಮ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಪಾರ್ಟ್ನರ್ ಸಂದೀಶ್ ಕಾಲಮ್ ಅಲ್ಲಿ 24,500 ಇದು ಅಷ್ಟೇನೆ ನಮ್ಗೆ ಡೆಬಿಟ್ ಸೈಡ್ ನಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ. 24,500 ರುಪೀಸ್ ಡೆಬಿಟ್ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಬರಲ್ಲ. 24,500 ನಲ್ಲಿ 22,000 ಮೈನಸ್ ಮಾಡಿದ್ರೆ ಇಯರ್ ನಿಮ್ಗೆ ಎಷ್ಟು ಡಿಫರೆನ್ಸ್ ಬಂತು, 2,500 ರುಪೀಸ್ ನಿಮ್ಗೆ ಇಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಬಂತು. ಇದಂದ್ರೆ ನಾವು ಆಲ್ರೆಡಿ ಕ್ಯಾಶ್ ಹಾಕಿದೀನಿ, ತಿರ್ಗಾ ಏನು ಹಾಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಹಾಗಾಗಿ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಏನ್ ನಾವು ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡಿದೀವಿ ಈ ವ್ಯಾಲ್ಯೂನ ನಾವು ಟೋಟಲ್ ಇಂದ ಕೆಳಗಡೆಗೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಬ್ರಾಡ್ ಡೌನ್ ಮಾಡ್ಬೇಕಾಗತ್ತೆ. ಬ್ಯಾಲೆನ್ಸ್ ಬ್ರಾಡ್ ಡೌನ್ 60,000, 20,000. ಸೊ ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾಗಿದೆ, ಕಂಪ್ಲೀಟ್ ಆಗಿದೆ. ಸೊ ಇದಾದ್ಮೇಲೆ ನಾವು ಈಗ ಏನ್ ಮಾಡ್ಬೇಕು, ಕ್ಯಾಪಿಟಲ್ ಕ್ಯಾಶ್ ಅಕೌಂಟ್ ನ ಪ್ರಿಪೇರ್ ಮಾಡಿ, ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿದ್ಮೇಲೆ ನಾವು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ಬೇಕು. ಈಗ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕ್ಯಾಶ್ 15,000 ಅಸೆಟ್ ಸೈಡ್ ನಲ್ಲಿ ಇರೋದ್ರಿಂದ ನಾವು ಕ್ರಾಸ್ ಡೈರೆಕ್ಷನ್ ಅಲ್ಲಿ ನಾವು ಅದನ್ನ ಡೆಬಿಟ್ ಸೈಡ್ ತಗೊಳ್ಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಕ್ಯಾಶ್ ಅಮೌಂಟ್ ಬ್ಯಾಲೆನ್ಸ್ ಶೀಟ್ ನಲ್ಲಿ 15,000 ಇದೆ. ಅದಾದ್ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಲ್ಲೆಲ್ಲಿ ಕ್ಯಾಶ್ ಇದೆ, ಕ್ರಾಸ್ ಡೈರೆಕ್ಷನ್ ಅಲ್ಲಿ ಪೋಸ್ಟಿಂಗ್. ಈಗ ನಮ್ಗೆ ಡೆಬಿಟ್ ಸೈಡ್ ನಲ್ಲಿ ಕ್ಯಾಶ್ ಅಮೌಂಟ್ 49,000 ಸುರೇಶ್ ಕಾಲಮ್ ಅಲ್ಲಿ ಇದೆ. ಡೆಬಿಟ್ ಸೈಡ್ ಅಲ್ಲಿ ಇರೋದ್ರಿಂದ ಕ್ರೆಡಿಟ್ ಸೈಡ್ ನಲ್ಲಿ ಬೈ ಸುರೇಶ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ ಅಮೌಂಟ್, 49,000 ಇದೆ. ಡೆಬಿಟ್ ಸೈಡ್ ಮುಗಿತಲ್ವಾ, ಕ್ರೆಡಿಟ್ ಸೈಡ್ ಬರ್ತೀನಿ. ಕ್ರೆಡಿಟ್ ಸೈಡ್ ನಲ್ಲಿ ಕ್ಯಾಶ್ ಇದೆ, ಮಹೇಶ್ ಕಾಲಮ್ ಅಲ್ಲೂ ಇದೆ, ಸಂದೀಶ್ ಕಾಲಮ್ ಅಲ್ಲಿ ಇದೆ. ಕ್ರೆಡಿಟ್ ಸೈಡ್ ನಲ್ಲಿ ಇದೆ, ನಾನು ಡೆಬಿಟ್ ಸೈಡ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಟು ಮಹೇಶ್ ಕ್ಯಾಪಿಟಲ್ ಅಕೌಂಟ್, ಮಹೇಶ್ ಕಾಲಮ್ ಅಲ್ಲಿ 27,500 ರುಪೀಸ್ ಇದೆ. ಸೊ ತಿರ್ಗಾ ನಮ್ಗೆ ಸಂದೀಶ್ದು ಇದೆ ಅಲ್ವಾ, ಅಲ್ಲಿ ಸಂದೀಶ್ ಹಾಕೊಳ್ಬೇಕು. ಸಂದೀಶ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ ಅಮೌಂಟ್, 2,500 ರುಪೀಸ್, 2,500. ಸೊ ಕ್ಯಾಶ್ ಅಕೌಂಟ್ ನಿಮ್ಗೆ ಏನು ರಿಸ್ಕ್ ಇಲ್ಲ. ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರೋ ಕ್ಯಾಶ್ ನ ನಾವು ಬ್ರಾಡನ್ ಅಂತ ತಗೊಂಡಿದ್ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಲ್ಲೆಲ್ಲಿ ನಾವು ಕ್ಯಾಶ್ ಹಾಕಿದೀವಿ ಕ್ರಾಸ್ ಡೈರೆಕ್ಷನ್ ಅಲ್ಲಿ ಪೋಸ್ಟಿಂಗ್ ಮಾಡಿದ್ರೆ ಕ್ಯಾಶ್ ಅಕೌಂಟ್ ಏನಾಗುತ್ತೆ, ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಈಗ ಟೋಟಲಿಂಗ್ ಮಾಡ್ಕೊಳ್ಳಿ. ಡೆಬಿಟ್ ಸೈಡ್ ಫುಲ್ ಆಡ್ ಮಾಡ್ಕೊಂಡ್ರೆ ನಮ್ಗೆ 55,000 ಬರುತ್ತೆ. ಸೇಮ್ 55,000 ನಾನು ಕ್ರೆಡಿಟ್ ಸೈಡ್ ತಗೊಳ್ತಾ ಇದೀವಿ. 55,000 ಅಲ್ಲಿ 49,000 ಮೈನಸ್ ಮಾಡಿದ್ರೆ ನಮ್ಗೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿ ಟೋಟಲ್ ಇಂದ ಕೆಳಗಡೆ ಅದನ್ನ ನಾವು ಬ್ರಾಡ್ ಡೌನ್ ಮಾಡ್ಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 6,000 ರುಪೀಸ್ ನಾವು ಹೊರಗಡೆ ತಗೋಬೇಕು. ಈಗ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಆಯ್ತು. ಫೈನಲಿ ನಾವ್ ಏನ್ ಮಾಡ್ಬೇಕು, ಈಗ ಬ್ಯಾಲೆನ್ಸ್ ಶೀಟ್ ನ ನಾವೀಗ ಪ್ರಿಪೇರ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ಹೋಲ್ ಬ್ಯಾಲೆನ್ಸ್ ಶೀಟ್ ನ ರೆಫರ್ ಮಾಡಿ ನಾವು ಇದನ್ನ ಪ್ರಿಪೇರ್ ಮಾಡ್ಬೇಕು. ಲಯಬಿಲಿಟಿ ಸೈಡ್ ನಲ್ಲಿ ಫಸ್ಟ್ ಏನಿದೆ, ನಮ್ಗೆ ಕ್ರೆಡಿಟರ್ಸ್ ಇದೆ. ಕ್ರೆಡಿಟರ್ಸ್ ರಿವ್ಯಾಲ್ಯೂಯೇಷನ್ ಅಲ್ಲಿ ಕ್ರೆಡಿಟರ್ಸ್ ಇಲ್ಲ ಅಂದ್ಮೇಲೆ ನಾವ್ ಏನ್ ಮಾಡ್ಬೇಕು, ಟೋಟಲ್ ನ ಈಚೆ ಕಡೆ ಡೈರೆಕ್ಟ್ ಆಗಿ ಹಾಕೋಬಹುದು. ಸೊ 23,000 ಇದೆ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ಬಿಲ್ಸ್ ಪೇಯಬಲ್ ಇದೆ. ಬಿಲ್ಸ್ ಪೇಯಬಲ್ ಸಹ ನಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಡೈರೆಕ್ಟ್ ಆಗಿ ಅಮೌಂಟ್ ನ ಹೊರಗಡೆ ಹಾಕೊಳ್ಳೋಣ. 15,000 ರುಪೀಸ್.
ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಕ್ಯಾಪಿಟಲ್ ನಾವ್ ಏನ್ ಮಾಡಿದೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಗೊಂಡಿರೋದ್ರಿಂದ ಇದನ್ನ ತಗೊಳ್ಬಾರ್ದು. ಆದ್ರೆ ಕ್ಯಾಪಿಟಲ್ ಅಂತ ಹಾಕೊಂಡು ಕ್ಯಾಪಿಟಲ್ ನ ತಗೊಳ್ತೀವಿ. ಯಾವ ಕ್ಯಾಪಿಟಲ್ ತಗೊಂತೀವಿ, ನಾವು ಬ್ರಾಡನ್ ಮಾಡಿದೀವಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಮಹೇಶ್ ಕ್ಯಾಪಿಟಲ್ ಬಂದು 60,000, ಸಂದೇಶ್ ಇಬ್ಬರು ಮಾತ್ರ ತಾನೇ ಕಂಟಿನ್ಯೂ ಆಗ್ತಾ ಇದ್ದಾರೆ. ಸಂದೇಶ್ ಬಂದು ನಮ್ಗೆ 20,000 ಕ್ಯಾಪಿಟಲ್ ತಗೊಂಡಿದೀವಿ. ಅದಾದ್ಮೇಲೆ ನಾವ್ ಈಗ ಏನ್ ಮಾಡ್ಬೇಕು, ಅಸೆಟ್ ಸೈಡ್ ಬರೋಣ. ಅಸೆಟ್ ಸೈಡ್ ನಲ್ಲಿ ಫಸ್ಟ್ ಏನಿದೆ, ನಮ್ಗೆ ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ. ಅಡ್ಜಸ್ಟ್ಮೆಂಟ್ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ವ್ಯಾಲ್ಯೂನ ನಾವು ಇನ್ನರ್ ಕಾಲಮ್ ಅಲ್ಲಿ ಹಾಕೊಳ್ತೀವಿ. 45,000. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಏನಾದ್ರು ಕ್ರೆಡಿಟ್ ಸೈಡ್ ಇಂದ ಪೋಸ್ಟಿಂಗ್ ಮಾಡ್ತಾ ಇದ್ರೆ ನೋಡಿ, ಕ್ರೆಡಿಟ್ ಸೈಡ್ ಅಲ್ಲಿ ಬಿಲ್ಡಿಂಗ್ ಇದೆ. ಕ್ರೆಡಿಟ್ ಸೈಡ್ ಇಂದ ಪೋಸ್ಟಿಂಗ್ ಆದ್ರೆ ನಾವಿಲ್ಲಿ ಆಡ್ ಮಾಡ್ಕೋಬೇಕು. ಅಲ್ಲಿ ಏನ್ ಬರೀತೀವಿ, ಅಪ್ರಿಸಿಯೇಷನ್ ಅಂತ ಬರ್ಕೋಬೇಕು. ಎಷ್ಟಿದೆ, 1,500 rupees. 1,500 ಇದನ್ನ ಆಡ್ ಮಾಡ್ಕೋಬೇಕು. ಆಡ್ ಮಾಡ್ಕೊಂಡ್ರೆ 45,000 ಪ್ಲಸ್ 1,500 ಆಡ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 46,500 rupees. ಬಿಲ್ಡಿಂಗ್ ಆಯ್ತು. ನೆಕ್ಸ್ಟ್ ನಮ್ಗೆ ಮಿಷನರಿ ಇದು. ಮಿಷನರಿ ಇದೆಯಾ, ಡೆಬಿಟ್ ಸೈಡ್ ನಲ್ಲಿ ಮಿಷನರಿ 2,500 ಡಿಪ್ರಿಶಿಯೇಟ್ ಆಗಿದೆ. ಸೊ ಹಾಗಾಗಿ ವ್ಯಾಲ್ಯೂ ನಾವ್ ಏನ್ ಮಾಡ್ತೀವಿ, ಇನ್ನರ್ ಕಾಲಮ್ ಅಲ್ಲಿ ಹಾಕೊಳ್ತೀವಿ. 25,000 ಬ್ಯಾಲೆನ್ಸ್ ಶೀಟ್ ನಲ್ಲಿ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಮೈನಸ್ ಡಿಪ್ರಿಸಿಯೇಷನ್ ಅಂತ ಹಾಕೋಬೇಕು. ಎಷ್ಟಿದೆ, 2,500 rupees. 2,500 ಮೈನಸ್ ಮಾಡ್ಕೊಳ್ಳಿ. 25,000 ಮೈನಸ್ 2,500 ಯು ವಿಲ್ ಬಿ ಗೆಟಿಂಗ್ 22,500 rupees ಬರುತ್ತೆ. ಮಿಷನರಿ ಆಯ್ತು. ನೆಕ್ಸ್ಟ್ ಏನಿದೆ, ಸ್ಟಾಕ್ ಇದೆ. ಸ್ಟಾಕ್ ನಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಇಲ್ಲ. ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ನಾವ್ ಅದ್ರ ವ್ಯಾಲ್ಯೂನ ಹೊರಗಡೆನೆ ಹಾಕೋಬಹುದು. ಸ್ಟಾಕ್ ವ್ಯಾಲ್ಯೂ ಬಂದು 15,000 ಇದೆ. ಸ್ಟಾಕ್ ಆಗಿದ್ಮೇಲೆ ಡೆಟಾರ್ಸ್ ಅಡ್ಜಸ್ಟ್ ಮಾಡಿ ನಾವು PDD ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ PDD ನ ನಾವೀಗ ಮೈನಸ್ ಮಾಡ್ಬೇಕು. ಎಷ್ಟಿದೆ PDD ವ್ಯಾಲ್ಯೂ, ನಮ್ಗೆ 2,000 rupees ಇದೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಇದೆ ನೋಡಿ. PDD ವ್ಯಾಲ್ಯೂ 2,000 ಇದೆ. ಆ 2,000 ನಾನು ಇಲ್ಲಿ ತಗೋತಾ ಇದ್ದೀನಿ. 2,000 rupees ನಾನು ಇಲ್ಲಿ ತಗೋತಾ ಇದ್ದೀನಿ. 20,000 ಮೈನಸ್ 2,000 ಇಷ್ಟು ಬಂತು 18,000 rupees. ಡೆಟಾರ್ಸ್ ಆಯ್ತು. ಡೆಟಾರ್ಸ್ ಆದ್ಮೇಲೆ ನೆಕ್ಸ್ಟ್ ಏನಿದೆ, ಬಿಲ್ಸ್ ರಿಸಿವೇಬಲ್ ಇದೆ. ಬಿಲ್ಸ್ ರಿಸಿವೇಬಲ್ ಅಡ್ಜಸ್ಟ್ಮೆಂಟ್ ಏನು ಇಲ್ಲ ನಮ್ಗೆ ಬಿಲ್ಸ್ ರಿಸಿವೇಬಲ್ ಮೇಲೆ. ಹಾಗಾಗಿ 10,000 ಡೈರೆಕ್ಟ್ ಆಗಿ ಔಟ್ ಕಾಲಮ್ಗೆ ಬರುತ್ತೆ. ಇದ್ದಾಗ ನಾವು ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿ, ಕ್ಯಾಶ್ ಅಕೌಂಟ್ ಅಲ್ಲಿ ನಾವ್ ಏನ್ ಅಮೌಂಟ್ ಬ್ಯಾಲೆನ್ಸ್ ಕ್ಯಾರಿಡನ್ ಮತ್ತೆ ಬ್ರಾಡನ್ ಮಾಡಿದೀವಿ, ಆ ಅಮೌಂಟ್ ನಾವ್ ಇಲ್ಲಿ ತಗೊಳ್ಬೇಕಾಗತ್ತೆ. ನಾವ್ ಇಲ್ಲಿ ಬ್ರಾಡನ್ 6,000 ಮಾಡಿದೀವಲ್ವಾ, ಆ 6,000 ನಾವ್ ಇಲ್ಲಿ ತಗೋಬೇಕಾಗತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಚೆಕ್ ಮಾಡ್ಕೋಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಇರುವಂತ ಡಿಫರೆನ್ಸ್ ಅಮೌಂಟ್, ಬ್ಯಾಲೆನ್ಸ್ ಅಮೌಂಟ್ ಬಿಟ್ಟು ಮಿಕ್ಕಿರೋ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಬ್ಯಾಲೆನ್ಸ್ ಶೀಟ್ ನ ರೆಕಾರ್ಡ್ ಆಗಿದೆ ಅಂತ ಕನ್ಫರ್ಮ್ ಆಮೇಲೆ ನೀವು ಟೋಟಲಿಂಗ್ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದ್ರೆ ನಿಮ್ ಪ್ರಾಬ್ಲಮ್ ಕರೆಕ್ಟ್ ಅಂತ ಹೇಳಿ. ಹಾಗಾಗಿ ಚೆಕ್ ಮಾಡ್ಕೊಳ್ಳೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದೆಲ್ಲ ತಗೊಂಡಿದೀವ. ಮಿಷನರಿ ಡಿಪ್ರಿಸಿಯೇಷನ್ ತಗೊಂಡಿದ್ದೀನಿ. PDD ಡೆಟಾರ್ಸ್ ಅಲ್ಲಿ ಮೈನಸ್ ಮಾಡಿ ತಗೊಂಡಿದ್ದೀನಿ. ಬಿಲ್ಡಿಂಗ್ಸ್ ನಾನು ಇಲ್ಲಿ ಅಪ್ರಿಶಿಯೇಟ್ ಅಂತ ಆಡ್ ಮಾಡಿದೀನಿ. ಸೊ ಎಲ್ಲ ತಗೊಂಡಿದ್ದೀನಿ. ಡಿಫರೆನ್ಸ್ ಅಮೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವು ರೆಕಾರ್ಡ್ ಮಾಡಿರೋದ್ರಿಂದ ಬ್ಯಾಲೆನ್ಸ್ ಶೀಟ್ ನಲ್ಲಿ ತಿರ್ಗಾ ರೆಕಾರ್ಡ್ ಮಾಡಬಾರ್ದು. ಹಾಗಾಗಿ ನಾವ್ ಈಗ ಏನ್ ಮಾಡೋಣ, ಟೋಟಲಿಂಗ್ ಮಾಡ್ಕೊಳ್ಳೋಣ. ಫುಲ್ ನಾವೀಗ ಟೋಟಲಿಂಗ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ 1,18,000 ಬರುತ್ತೆ ನಿಮ್ಗೆ ಟೋಟಲ್ ಅಮೌಂಟ್. ಎರಡು ಕಡೆನೂ ಸೇಮ್ ಅಮೌಂಟ್ ಬರುತ್ತೆ, 1,18,000. ನೋಡಿ ಈಗ ಬ್ಯಾಲೆನ್ಸ್ ಶೀಟ್ ನಿಮ್ಗೆ 1,18,000 ಅಲ್ಲಿ ನಿಮ್ಗೆ ಇಲ್ಲಿ ಟ್ಯಾಲಿ ಆಗಿದೆ. ಸೊ ಅಡ್ಜಸ್ಟೆಡ್ ಕ್ಯಾಪಿಟಲ್ ಇದ್ದಾಗ ಎಂಟ್ರೀಸ್ ಹೇಗ್ ಮಾಡ್ಬೇಕು ಅಂತ ನಿಮ್ಗೆ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು 12 ಮಾರ್ಕ್ಸ್ ಕ್ವೆಶನ್ ಆಗಿರುತ್ತೆ ನಿಮ್ಗೆ ಫೈನಲ್ ಎಕ್ಸಾಮ್ಗೆ. ಸೊ ಈ ಪ್ರಾಬ್ಲಮ್ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಏನ್ ಮಾಡ್ಬೋದು, ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಅದನ್ನ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.